ನಮಸ್ಕಾರ, ನಾನು ನಿಮ್ಮ ಡಿ ರೈಡರ್. ಇವತ್ತು ನಾವು ಹೊರಟಿದ್ದೀವಿ ಚಿಕ್ಕಮಂಗ್ಳೂರು ಕಡೆ. ಇವತ್ತು ಒಂದು ಜಲಾಶಯ ಅಂದರೆ ಒಂದು ವಾಟರ್ ಫಾಲ್ಸ್ನ ನೋಡ್ಕೊಂಡು, ಜರಿ ಫಾಲ್ಸ್ ಅಂತ ಹೇಳ್ತಾರೆ, ಆ ಜರಿ ಫಾಲ್ಸ್ನ ಫಸ್ಟ್ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನು. ಇಲ್ಲಿ ಟ್ರಿಪ್ ಹೊಡ್ತಾ ಟೀ ಕುಡಿಯೋಕ್ಕೆ ಅಂತ ಒಂದು ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಇವರು ಅನಂತಪುರಮಿಂದ ಒಂದು ಫ್ಯಾಮ್ಲಿ, ಒಂದು ನಮ್ಮ ಕರ್ನಾಟಕದಿಂದ ಒಂದು ಫ್ಯಾಮ್ಲಿ, 2 ಕಾರಲ್ಲಿ ಹೊರಟಿದ್ದೀವಿ. ಇವಾಗ ಫ್ಯಾಮ್ಲಿ ಸಮೇತ ಇದು ಫ್ಯಾಮ್ಲಿ ಟ್ರಿಪ್ ಆಗಿರುತ್ತೆ. ಫ್ಯಾಮ್ಲಿ ಸಮೇತ ಹೇಗೆಲ್ಲ ಇರುತ್ತೆ ನಮ್ಮದಲ್ಲಿ ಜಾಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋಲಿ ನೋಡ್ತೀರಾ. ಪೂರ್ತಿ ವಿಡಿಯೋ ನೋಡಿ. ಈ ಡಿ ರೈಡರ್ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಒಂದೊಂದಾಗಿ ವಿಡಿಯೋ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ, ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚಿಕ್ಕಮಂಗ್ಳೂರು ಹತ್ತತ್ರ ಬರೋಷ್ಟರಲ್ಲೇ ಇಲ್ಲಿನ ನೇಚರೇ ಚೇಂಜ್ ಆಗುತ್ತೆ. ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಸ್ಟಾರ್ಟ್ ಆಗ್ತಾನೆ ಇಲ್ಲಿ ಸಣ್ಣ ಮಳೆ ಸ್ಟಾರ್ಟ್ ಆಯಿತು. ಈ ಮಳೆ ನೋಡ್ತಾ ಪೂರ್ತಿ ಇಲ್ಲಿನ ಪ್ಲೇಸ್ ನೋಡಿ, ಮೆಣಸಿನ ತೋಟ, ಪೂರ್ತಿ ಗ್ರೀನರಿ. ಇಲ್ಲಿನ ಪ್ಲೇಸ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಇಲ್ಲಿ ಹೋಗ್ತಾ ನಿಮಗೆ ಇನ್ನೇನು ನಿಯರೆಸ್ಟ್ ಇದೆ ನಮ್ಮದು ಜರಿ ಫಾಲ್ಸ್. ಆಲ್ರೆಡಿ ಲೊಕೇಶನ್ ಹಾಕೊಂಡು ಹೊರಟಿದ್ದೀವಿ. ಇದು ಹೋಗ್ತಾ ಇರೋ ಪ್ಲೇಸು ಇದೊಂದು ಪ್ರೈವೇಟ್ ಪ್ಲೇಸ್ ಆಗಿರುತ್ತೆ. ನಮ್ಮ ಓನ್ ವೆಹಿಕಲ್ಗೆ ಇಲ್ಲಿ ಅಲೋ ಇರೋಲ್ಲ. ಇಲ್ಲಿ ಜೀಪ್ಗಳನ್ನ ವ್ಯವಸ್ಥೆ ಇರುತ್ತೆ. ಆ ಜೀಪ್ಗಳ ವ್ಯವಸ್ಥೆಯಲ್ಲಿ ಹೋಗ್ತಾ ಇರಬೇಕು ನಾವು. ಆ ಒಬ್ಬೊಬ್ಬರಿಗೆ 200 ರೂಪೀಸ್ ಚಾರ್ಜಸ್ ಆಗಿರುತ್ತೆ. ಅಲ್ಲಿ ಹೋಗಲಿಕ್ಕೆ ಮತ್ತು ರಿಟರ್ನ್ ಬರಲಿಕ್ಕೆ ಅವ್ರದ್ದೇ ಒಂದು ವ್ಯವಸ್ಥೆ ಇರುತ್ತೆ. ನಾವು ಈಸಿಯಾಗಿ ಹೋಗಿ ಬರ್ಬೋದು. ಪೂರ್ತಿ ಟ್ರೆಕ್ಕಿಂಗ್ ತುಂಬಾ ಅದ್ಭುತವಾಗಿರುತ್ತೆ. ಫ್ಯಾಮ್ಲಿ ಜೊತೆ ಬಂದರೂ, ನೀವು ಜಾಲಿಯಾಗಿ ಬಂದರೂ, ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೂ ಕೂಡ ಇಲ್ಲಿನ ಅನುಕೂಲ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ಮುಂದೆಯಿಂದ ಜೀಪ್ಗಳು ಬರ್ತಾಯಿದೆ. ಮುಂದೆ ಒಂದು ಗಾಡಿ ಹೋಗ್ತಾಯಿದೆ. ಅಲ್ಲಿ ನನ್ನ ಫ್ರೆಂಡ್ ಇನ್ನೊಂದು ಫ್ಯಾಮಿಲಿ ಅಲ್ಲಿ ಕೂತಿದೆ, ಈ ಕಡೆ ನಾವು ಕೂತಿದ್ದೀವಿ. ಅಲ್ಲಿಂದ ಹೋಗೋದಕ್ಕೆ ಮತ್ತು ರಿಟರ್ನ್ ಬರೋದಕ್ಕೆ ಯಾವುದೇ ರೀತಿ ಟೈಮ್ ನೋಡ್ಕೊಂಬರಬೇಕು ಅನ್ನೋದಿರಲಿಲ್ಲ. ನೀವು ಎಷ್ಟೊತ್ತಾದರೂ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು, ಜಾಲಿಯಾಗಿ ಯಾವುದೇ ಒಂದು ಜೀಪಲ್ಲಿ ವೇಟಿಂಗಲ್ಲಿ ಇರುತ್ತೆ, ಆ ವೇಟಿಂಗ್ ಜೀಪಲ್ಲಿ ನೀವು ಬರ್ತಾ ಇರ್ಬೋದು. ಯಾವುದೇ ನಾವು ಕಾಯಬೇಕು, ನಮ್ಮ ಜೀಪೇ ಮತ್ತೆ ರಿಟರ್ನ್ ಬಂದು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಏನಿಲ್ಲ. ಒನ್ ಟೈಮ್ ಅಲ್ಲಿ ಸಾಲಾಗಿ ಜೀಪ್ಗಳು ನಿಂತಿರ್ತವೆ. ಯಾವುದೇ ರೀತಿ ಅಲ್ಲಿ ವೇಟಿಂಗ್ ನಮಗೋಸ್ಕರ ವೆಯ್ಟ್ ಮಾಡಬೇಕು, ನಾವು ಮುಗಿದ್ಮೇಲೆ ಅಂತ ಏನೂ ಇಲ್ಲ. ಅಲ್ಲಿ ಇರೋ ಜೀಪ್ಗಳಲ್ಲಿ ಹತ್ತಿ ಬರ್ತಾ ಇರ್ಬೋದು. ಸುಮಾರು ಜೀಪ್ಗಳು ವೇಟಿಂಗಲ್ಲಿರುತ್ತೆ. ಅಲ್ಲಿಂದ ಕರ್ಕೊಂಬರೋದಕ್ಕೂ ಅಷ್ಟೇ, ರಿಟರ್ನ್ ಬಿಡೋದಕ್ಕೆ ಅಷ್ಟೇ ಸುಮಾರು ಜೀಪ್ಗಳು ಕಾಯ್ತಾ ಇರುತ್ತೆ ನಮ್ಮನ್ನು ಬಿಡೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ. ಒಂದು ಟೈಮ್ ಪೇಮೆಂಟ್ ಮಾಡಿದಾದ್ಮೇಲೆ ಅಲ್ಲಿ ನೀವು ಇದೇ ಜೀಪಲ್ಲಿ ಬರಬೇಕು ಅಂತ ರೂಲ್ಸ್ ಅಂತೂ ಏನೂ ಇಲ್ಲ. ಇಲ್ಲಿ ಜೀಪ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಮುಂದೆ ನೋಡ್ಬೋದು, ಆಲ್ರೆಡಿ ಮುಂದೆ ಒಂದು ಜೀಪ್ ಬರ್ತಾಯಿದ್ದಾರೆ. ಫ್ಯಾಮಿಲಿ ಎಲ್ಲ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ, ಜಾಗ ಇಲ್ಲ ಹೇಗೆ ಹೋಗುತ್ತೆ ಅಂತ. ನೋಡಿ ಜೀಪ್ ಹೇಗಿದೆ ಅಂತ. ತುಂಬಾ ಅದ್ಭುತವಾಗಿದೆ. ಘಾಟ್ ರೋಡಲ್ಲಿ ಈ ಜೀಪಲ್ಲಿ ಹೋಗ್ತಾಯಿದ್ರೆ ಈ ಒಂದು ಅನುಭವನೇ ಒಂದು ಸೂಪರ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನೀವು ಏನಾದರೂ ಅಕಸ್ಮಾತ್ ಜೀಪಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಟ್ರಕ್ ಮಾಡ್ತಾ ಕೂಡ ಬರ್ಬೋದು. ಈ ಪ್ಲೇಸು ಚಿಕ್ಕಮಂಗ್ಳೂರಿಂದ 23 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬರೋರಿಗೆ ಇದು ಜರಿ ಫಾಲ್ಸ್ ಅಂತ ಕೂಡ ಕರೀತಾರೆ. ಇದು ಬಟರ್ ಮಿಲ್ಕ್ ವಾಟರ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಇಲ್ಲಿಗೆ ಬರಬೇಕಾಗಿರೋರು ಮಳೆಗಾಲದಲ್ಲಿ ಬಂದರೆ ತುಂಬಾ ಅದ್ಭುತ ಎಕ್ಸ್ಪೀರಿಯೆನ್ಸ್ನ ನೀವು ಕಾಣ್ಬೋದು ಅಂತ ನನ್ನ ಅನಿಸಿಕೆ. ಇವಾಗ ಸಣ್ಣ ಪುಟ್ಟ ಮಳೆಗಳು ಬಿದ್ದಿದೆ. ಇವಾಗ ಅಲ್ಲಿ ನೀರೆಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ತಿಳ್ಕೊಂಡು ನಾವು ಬರ್ತಾಯಿದ್ದೀವಿ. ಕೆಲವರು ಅಲ್ಲಿ ವಿಡಿಯೋಸ್ ಕೂಡ ತೋರಿಸಿದ್ರು, ಇದೇ ರೀತಿ ಇರುತ್ತೆ, ನಿಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಏನು ಫೂಲ್ ಥರ ಏನು ಮಾಡೋದಿಲ್ಲ. ನೋಡಿ ಈಗ ಈ ರೀತಿ ಇದೆ ಅಂತಲೇ ನಮ್ಮ ಜೀಪ್ನ ಡ್ರೈವರ್ಗಳು ತೋರಿಸಿನೇ ಕರ್ಕೊಂಬರ್ತಾರೆ. ನೀವು ಅಲ್ಲಿ ಎಂಜಾಯ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಇಲ್ಲಿ ಫೂಲ್ ಮಾಡಿ ಕರ್ಕೊಂಡು ಹೋಗಲ್ಲ ಅಂತಲೇ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಈ ಜೀಪ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಅದ್ಭುತವಾಗಿದೆ. ನೀವಂತೂ ವಿಸಿಟ್ ಮಾಡ್ಬೋದು. ನಾನಂತೂ ಹೇಳ್ತೀನಿ, ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ನ. ತುಂಬಾ ಗ್ರೀನರಿ. ಈ ಜೀಪ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಅದ್ಭುತವಾಗಿದೆ. ತುಂಬಾ ಹೋಗ್ತಾ ಇಲ್ಲಿನ ಸುಮಾರು ಅದ್ಭುತ ಪ್ಲೇಸಸ್ ಕೂಡ ಇದೆ. ಇಲ್ಲಿಂದ ಬಾಬಾ ಬುಡಂಗಿರಿ ಇದೆ ಅಂತ ಹೇಳಿದ್ದಾರೆ. ಇಲ್ಲಿನ ಇನ್ನೂ ಸುಮಾರು ಪ್ಲೇಸಸ್ನ ನೋಡೋದಿದೆ. ಆ ವಿಡಿಯೋಗಳು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ. ಈ ವಾಟರ್ ಫಾಲ್ಸ್ ಹತ್ರ ಇನ್ನೂ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋಲ್ಲಿ. ನಾನು ಆಗಲೇ ಹೇಳ್ದಾಗೆ ಜೀಪುಗಳು ಸಾಲಾಗಿ ನಿಂತಿರ್ತವೆ ಅಂತ ಹೇಳಿದ್ನಲ್ಲ, ನೋಡಿ ಪೂರ್ತಿ ಸಾಲಾಗಿ ನಿಂತಿದೆ. ಈ ಸಾಲಾಗಿ ನಿಂತಿರೋ ಇದರಲ್ಲಿ ನಾವಲ್ಲಿ ಎಲ್ಲ ಎಂಜಾಯ್ ಮಾಡಿ ಹೊರಗಡೆ ರಿಟರ್ನ್ ಬರ್ಬೇಕಾದ್ರೆ ಈ ಸಾಲಾಗಿ ನಿಂತಿರೋದ್ರಲ್ಲಿ ಒಂದೊಂದು ಜೀಪಲ್ಲಿ ನಾವು ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಜನ, ಯಾರಾದರೂ ಎಷ್ಟು ಜನ ಆದ್ರೂ ನಾವು ಬಂದಿರೋರು ಯಾವ ಜೀಪಲ್ಲಾದರೂ ಹತ್ತಿ ಬರ್ತಾ ಇರ್ಬೋದು ರಿಟರ್ನ್ ಬರ್ಬೇಕಾದ್ರೆ. ಬಂದಿರೋ ಜೀಪಲ್ಲೇ ರಿಟರ್ನ್ ಬರಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ ಅಂತೆ. ಇಲ್ಲಿಗೆ ಬರೋರು ಈ ವಿಡಿಯೋಗೆ ಏನೋ ನಿಮಗೇನೋ ಇನ್ಫಾರ್ಮೇಷನ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೀಪಲ್ಲಿಂದ ಅಲ್ಲಿ ಇಳಿದ ಮೇಲೆ ಯಾವ ರೀತಿ ಇರುತ್ತೆ ಆ ಪ್ಲೇಸ್ನ ಕೂಡ ನೋಡ್ಬೋದು ನೀವು. ಇಲ್ಲಿ
ಮುಂದೆ ಹೋಗ್ಬೇಕಾದ್ರೆ ಪೂರ್ತಿ ಕಾಡು, ದೊಡ್ಡ ದೊಡ್ಡ ಮರಗಳು. ನಾವಂತೂ ಬೆಂಗಳೂರಲ್ಲಿ ಇರೋ ಕಾರಣ ಈ ಥರ ಎಲ್ಲ ಪ್ಲೇಸ್ ನೋಡಲಿಕ್ಕೆ ಚಾನ್ಸೇ ಇಲ್ಲ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಹೋಗ್ತಾ ಏನು ಸಲ್ಮಾನ್ ಖಾನ್ ಮೇಲೆ ಹೇಗಿದೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲರೂ ಹೋಗಿರೋದು ನೋಡಿ ನಾವು ಹತ್ತು ಮೇಲೆ ಬಂದುಬಿಟ್ಟೆ. ತುಂಬಾ ಚೆನ್ನಾಗಿದೆ ಮೇಲೆಯಿಂದ ವ್ಯೂ ನೋಡ್ತಾ ಇದ್ದೀರಾ. ನಾನಿಲ್ಲಿ ತುಂಬ ಮೇಲೆ ಇಲ್ಲಿ ಒಂದು 4-5 ಜನ ಬಂದಿದ್ದಾರೆ. ಇಲ್ಲಿ ಮೇಲೆಯಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ವಾಟರ್ ಫಾಲ್ಸ್ ಏನೋ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಇಲ್ಲಿ ಚಿಕ್ಕದೇ ಕಾಣುತ್ತೆ. ಕೆಳಗಡೆಯಿಂದ ನೋಡಿದಾಗೆ ನಿಮಗೆ ತುಂಬ ದೊಡ್ಡದಾಗಿ ಜರಿ ಒಂಥರ ಸಣ್ಣದಾಗಿ ನೀರು ಫಾರ್ಮ್ ಆಗ್ತಿದ್ದಂಗೆ ಕಾಣಿಸ್ತದೆ. ತುಂಬ ಜೋರಾಗಿ ಮಳೆ ಬಂದಾಗ ಇಲ್ಲಿ ಇನ್ನೂ ಅದ್ಭುತವಾಗಿ ಕಾಣಿಸ್ತದೆ ಅನಿಸ್ತದೆ. ಈ ಪ್ಲೇಸು ಯಾವ ರೀತಿ ಇದೆ ಅಂತ ನೀವು ನೋಡಿ. ಇಲ್ಲಿಂದ ಬಿದ್ದರೆ ಮಾತ್ರ ಯಾವ ಮೂಳೆ ಬೀಜ ಏನು ಸಿಗಲ್ಲ. ಹುಷಾರಾಗಿ ಈ ಕಡೆ ಎಲ್ಲ ಹುಷಾರಾಗಿರಬೇಕು. ತುಂಬ ಸ್ಲಿಪ್ ಆಗ್ತಾಯಿದೆ, ಜಾರ್ತಾ ಇದೆ, ಸಣ್ಣ ಕಲ್ಲುಗಳು ಇದೆ, ಚುಚ್ಚುತ್ತಾ ಇದೆ. ಫ್ಯಾಮ್ಲಿ ಎಲ್ಲ ಕೆಳಗಡೆ ಇದೆ, ಕೆಳಗಡೆಯಿಂದ ನೋಡ್ತಿದ್ದಾರೆ ಬಂದುಬಿಡಿ ಅಂತ. ನಾನೇ ಅವ್ರನ್ನ ಮೇಲಕ್ಕೆ ಬಾ ಅಂತ ಕರಿತಾಯಿದ್ದೀನಿ. ಸೈಡಲ್ಲಿಂದ ತುಂಬ ಕಷ್ಟ ಇದೆ ಮೇಲೆ ಬರೋದು. ಬರ್ತಾಯಿದ್ದಾರೆ ಫ್ಯಾಮ್ಲಿ ಪೂರ್ತಿ ಮೇಲೆಗೆ ನೋಡೋಣ. ಫ್ಯಾಮ್ಲಿ ಪೂರ್ತಿ ಮೇಲೆ ಬಂದಿದ್ದಾರೆ. ಮೇಲೆ ಎಲ್ಲ ನೀರಲ್ಲೆಲ್ಲ ಚೆನ್ನಾಗಿ ಜಾಲಿಯಾಗಿ ಖುಷಿಯಾಗಿ ಎಂಜಾಯ್ ಮಾಡಿದ್ದಾರೆ. ಪೂರ್ತಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆಯಿಂದ ಇನ್ನೂ ಅರ್ಧ ಫ್ಯಾಮಿಲಿ ಇದೆ, ಅಲ್ಲಿ ಕೆಳಗಡೆ ಇದ್ದಾರೆ. ಎಲ್ಲ ಕೆಳಗಡೆ ಬನ್ನಿ ಅಂತ ಇದು ಮಾಡ್ತಿದ್ದಾರೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.